ಗಡಿಪಾರು ಮಾಡಿ ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಸತ್ತಿದ್ದಾರಾ ಬದುಕಿದ್ದಾರಾ ನೋಡೋಣ. ನೋಡಿ, ಸವಾಲು ಹಾಕಿದ್ದಾನೆ ಒಬ್ಬ ಯುವಕ. ಇಲ್ಲಿ ತಾಕತ್ತಿದ್ರೆ ಗಡಿಪಾರು ಮಾಡಿ ನೋಡೋಣ. ಪುತ್ತಿಲರ ವಿಷಯಕ್ಕೆ ಬನ್ನಿ ನೋಡೋಣ ಒಂದ್ಸಾರಿ. ಹಿಂದೂಗಳು ಬದುಕಿದಾರ ಸತ್ತಿದ್ದಾರ ನೀವ ನೋಡೇ ಬಿಡೋಣ. ನೋಡಿ, ಇದು ಮತ್ತಷ್ಟು ಕೆರಳಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಸರ್ಕಾರ ಮತ್ತು ಪೊಲೀಸರಿಗೆ ಒಬ್ಬ ಯುವಕ ಸವಾಲು ಹಾಕಿದ್ದಾನೆ. ಸೆಲ್ಫಿ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾನೆ. ಯಾವ ಕಾರಣಕ್ಕೆ ಗಡಿಪಾರು ಮಾಡ್ತಿದ್ದೀರಿ ಹೇಳಿ, ಕಾರಣ ಕೊಡಿ. ಹಿಂದೂ ಸಮಾಜ ಯಾವ ಅನ್ಯಾಯವನ್ನ ಮಾಡಿದೆ ಹೇಳಿ, ಆಮೇಲೆ ನೋಟಿಸ್ ಕೊಡಿ. ನಾವು ಬಿಡುವಂತಹ ಪ್ರಶ್ನೆನೇ ಇಲ್ಲ. ಇನ್ನು ಮುಂದೆ 24 ಗಂಟೆಗಳ ಕಾಲ ಹಿಂದುತ್ವಕ್ಕೆ ದುಡಿತೇವೆ. ನಿಮ್ಮ ತಾಕತ್ತನ್ನು ಒಳ್ಳೆಯದಕ್ಕೆ ತೋರಿಸಿ ಕರಾವಳಿಯ ಕೋಮು ಗಲಭೆ ನಿಲ್ಲಿಸೋಕೆ ಅದನ್ನು ಬಳಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗಡಿಪಾರು ಎಂತ ಗಡಿಪಾರು? ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ. ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ, ಆಮೇಲೆ ನೋಡುವ. ನಾವು ನೋಡ್ತೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸತ್ತಿದಾರ ಬದುಕಿದಾರ ಅಂತ ನೋಡ್ತೇವೆ ನಾವು, ಆಯ್ತಾ? ಆಮೇಲೆ ಮಾತಾಡುವ. ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಸಹ ನೋವು ಮಾಡ್ಲಿಕ್ಕಲ್ಲ. ಯಾಕಂದ್ರೆ ಗಡಿಪಾರು ಎಂತದ್ದು? ಗಡಿಪಾರು ಎಂತ ಅನ್ಯಾಯ ಮಾಡಿದ್ದೇವೆ ನಾವು? ಎಂತ ಹಿಂದೂ ಸಮಾಜ ಎಂತ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ, ಆಮೇಲೆ ಗಡಿಪಾರು ನೋಟಿಸ್ ಕೊಡಿ. ನೀವು ತೊಂದರೆ ಇಲ್ಲ. ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು, ಗೊತ್ತಾಯ್ತಾ? ನಾವು ಹಿಂದೂ ಕಾರ್ಯಕರ್ತರು. ಖಂಡಿತವಾಗ್ಲೂ ನಾವು 24 hours ಹಿಂದುತ್ವಕ್ಕೆ ದುಡಿತೇವೆ. ನಾವು ದುಡಿಯುವೇ ಇದೆ, ಇನ್ನೂ ಸಹ ದುಡಿತೇವೆ ನಾವು. ಇನ್ನು 24 hours ಕೂಡ ನಾವು ದುಡಿತೇವೆ. ನಮ್ಮನ್ನು ನೀವು ಎಂತ ವಿಷಯ ಅಂತ ಗೊತ್ತಾಗುದಿಲ್ಲಲ್ಲ. ಎಂತ ಇದು? ನಾವು ಬಿಡುವ ಪ್ರಶ್ನೆ ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೆಯದಕ್ಕೆ ತೋರಿಸಿ, ಒಳ್ಳೇದು ಮಾಡಿ. ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಲಭೆ ಆಗ್ತಾ ಉಂಟು, ಅದನ್ನೆಲ್ಲ ನಿಲ್ಲಿಸ್ಲಿಕ್ಕೆ ನೋಡಿ. ನಮ್ಮ ಅರುಣಣ್ಣನ ವಿಷಯಕ್ಕೆ ಬಂದ್ರೆ ಬಿಡುವಂತ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ. ಇದು ಎಲ್ರಿಗೂ ಗೊತ್ತಾಗಲಿ ಅಂತಾನೆ ವಿಡಿಯೋ ಮಾಡಿದ್ದು. ಜೈ ಹಿಂದ್, ಜೈ ಶ್ರೀರಾಮ್. ಗಡಿಪಾರು ಎಂತ ಗಡಿಪಾರು? ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ. ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ, ಆಮೇಲೆ ನೋಡುವ. ನಾವು ನೋಡ್ತೇವೆ. ಹಿಂದೂಗಳ ಸತ್ತಿದಾರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಈಗ ಕೋಮು ಸಂಘರ್ಷ ತಡಿಬೇಕು, ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು ಅಂತ ಸರ್ಕಾರ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಬಟ್ ಅದೇ ಆದೇಶ ಈಗ 36 ಜನರ ಲಿಸ್ಟ್ ರೆಡಿ ಮಾಡಿದಾರಲ್ವಾ ಗಡಿಪಾರು ಮಾಡಬೇಕು ಅಂತ. ಇದು ಮತ್ತಷ್ಟು ಆ ಒಂದು ಹಿಂದೂ ಕಾರ್ಯಕರ್ತರನ್ನ ಕೆರಳಿಸುವಂತೆ ಮಾಡ್ತಿದ್ಯಾ? ಆಕ್ರೋಶದ ಕಟ್ಟೆ ಹೊಡೆಯೋದಕ್ಕೆ ಇದೊಂದು ಕಾರಣ ಆಗ್ಬೋದಾ ಹಾಗಾದ್ರೆ? ಹೌದು ಪ್ರಭು, ಹೊಸ SP ಏನಿದ್ದಾರೆ ಅರುಣ್ ಕುಮಾರ್ ಅವರು ಒಂದು ರೀತಿ ಈ ಕೋಮು ಗಲಭೆಗಳನ್ನ, ಕೋಮು ದ್ವೇಷವನ್ನ ಹತ್ತಿಕ್ಕೋದಕ್ಕೆ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದಲ್ಲ ಎರಡಲ್ಲ 36 ಜನರನ್ನ ಗಡಿಪಾರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೇವಲ ಇದರಲ್ಲಿ ಹಿಂದೂ ಮುಖಂಡರು ಮಾತ್ರ ಇಲ್ಲ, ಸುಮಾರು 15 ಜನ ಮುಸಲ್ಮಾನ್ ಮುಖಂಡರು, ಅಂದ್ರೆ ಆ ಕೋಮು ಗಲಭೆಗಳಿಗೆ ಏನು ಈ ಹಿಂದೆ ಭಾಗಿಯಾಗಿದ್ರು ಅವರದೆಲ್ಲ ಹೆಸರು ಲಿಸ್ಟ್ ನಲ್ಲಿ ಇದೆ. ಸಾಕಷ್ಟು ಮೇನ್ ಅಂದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೈರ್ ಬ್ರ್ಯಾಂಡ್ ಲೀಡರ್ಸ್ ಅಂತ ಗುರುತಿಸಿಕೊಂಡವರು ಕೂಡ ಇದ್ದಾರೆ. ಅದು ಅರುಣ್ ಪುತ್ತಿಲ್ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಹೀಗೆ ಹಕೀಂ ಕರ್ನಾಟಕ ಆಗಿರ್ಬೋದು, ಪುತ್ತೂರು ಭಾಗದ ಕಾಂಗ್ರೆಸ್ ಮುಖಂಡ, ಇವರೆಲ್ಲರೂ ಕೂಡ ಇದರಲ್ಲಿ ಇರುವಂತದ್ದು. 15 ಜನ ಮುಸ್ಲಿಮರು ಸೇರಿದಂತೆ 36 ಜನ ಒಟ್ಟು ಗಡಿಪಾರಿಗೆ ಈಗ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಇದರ ವಿಚಾರಣೆ ಇನ್ನಷ್ಟು ನಡೀಬೇಕಾಗಿದೆ. ಪೊಲೀಸ್ ಇಲಾಖೆ ಕೂಡ ಈ ಕುರಿತೀಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬೆನ್ನಲ್ಲೇ ಈಗ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯ ವಿರುದ್ಧ ಅನೇಕ ಬಿಜೆಪಿ ಶಾಸಕರು ನಿನ್ನೆ ಕೂಡ ಸಿಡಿದೆದ್ದಿದ್ರು. ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ರು. ಕೇವಲ ಒಂದು ಸಂಘಟನೆಯನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ರೀತಿಯೆಲ್ಲ ಚರ್ಚೆಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಅಕಸ್ಮಾತ್ ನಮ್ಮ ಲೀಡರ್ಗಳನ್ನ ಮುಟ್ಟಿದ್ರೆ ಆ ಮುಂದಿನ ದಿನಗಳಲ್ಲಿ ಆಗುವಂತಹ ಪರಿಣಾಮವನ್ನ ನೀವೇ ಜವಾಬ್ದಾರಿ ಅನ್ನೋ ರೀತಿಯ ಎಚ್ಚರಿಕೆಯನ್ನೆಲ್ಲ ನೀಡಿದ್ರು. ಆದ್ರೆ ನಿನ್ನೆ ರಾತ್ರಿಗೆ ಬಂದಂತ ಆದೇಶದಲ್ಲಿ ಅದರಲ್ಲಿ ಮುಸಲ್ಮಾನ್ ಮುಖಂಡರು ಕೂಡ ಇದ್ದಾರೆ, ಹಿಂದೂ ಮುಖಂಡರು ಕೂಡ ಇದ್ದಾರೆ. ಒಟ್ಟು ಯಾರೆಲ್ಲ ಶಾಂತಿ ಭಂಗವನ್ನ ಮಾಡುವ ರೀತಿಯಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದಾರೋ, ಸುಮಾರು 10 ವರ್ಷದ ಒಂದು ಟ್ರ್ಯಾಕ್ ರೆಕಾರ್ಡ್ ನಲ್ಲಿ ಯಾರು ಕೋಮು ಗಲಭೆಗೆ ಪೂರಕವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನೆಲ್ಲ ಲಿಸ್ಟ್ ಮಾಡಿ ಈಗ ಗಡಿಪಾರಿಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವುದು. ಇದರೊಂದಿಗೆ ಇನ್ನಷ್ಟು ಜನ ಆಡ್ ಆಗುವಂತ ಸಾಧ್ಯತೆ ಕೂಡ ಇದೆ. ಈ ಬೆನ್ನಲ್ಲೇ ಇದೀಗ ಬಿಜೆಪಿ ಶಾಸಕರ ನಿಯೋಗ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ 6 ಬಿಜೆಪಿ ಶಾಸಕರು ಸೇರಿದಂತೆ MLCಗಳು ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ ಬಳಿಕ ಇದೀಗ ಇವರು ದಕ್ಷಿಣ ಕನ್ನಡ ನೂತನ SP ಆಗಿರುವಂತಹ ಅರುಣ್ ಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಇಲ್ಲೂ ಕೂಡ ಒಂದು ಸಭೆ ನಡೀತಾ ಇದೆ. ಒಂದಿಷ್ಟು ಮನವಿಗಳನ್ನ ಅವರು ಸಲ್ಲಿಸಲಿಕ್ಕೆ ಇದ್ದಾರೆ. ಏನ್ FIR ಹಾಕುವಂತದ್ದಾಗಿರ್ಬೋದು. ಮತ್ತೆ ಮೊನ್ನೆ ಕೂಡ ಕಡಬ ಭಾಗದ ಒಂದು ದೊಡ್ಡ ಜಟಾಪಟಿ ನಡೆದಿತ್ತು. ಹಿಂದೂ ಕಾರ್ಯಕರ್ತರ ಮನೆಗೆ ರಾತ್ರಿ ಹೊತ್ತು ಹೋಗಿ ಪೊಲೀಸರು GPS ಆಧಾರಿತವಾಗಿರುವಂತಹ ಫೋಟೋಗಳನ್ನ ತೆಗೆಯುವಂತ ಪ್ರಕ್ರಿಯೆಯನ್ನ ಮಾಡ್ತಾ
ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಈ ವಿಚಾರವಾಗಿ FIR ಕೂಡ ಸುಮಾರು 15 ಜನರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅವರು ಕಡಬ ಪೊಲೀಸ್ ಠಾಣೆಯ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಇದು ಬಿಜೆಪಿ ವಲಯದಲ್ಲಿ ಒಂದು ರೀತಿ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದಿಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಹಿರಂಗವಾಗಿ ಫೇಸ್ಬುಕ್ ಲೈವ್ ಬಂದು ನಮ್ಮ ನಾಯಕರನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂತ ರೀತಿ ಎಚ್ಚರಿಕೆಯನ್ನ ಸವಾಲನ್ನ ಪೊಲೀಸ್ ಇಲಾಖೆಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಿಜೆಪಿ ನಿಯೋಗ ಈಗ ಸಭೆಯನ್ನ ಮಾಡ್ತಾ ಇದೆ SP ಜೊತೆಗೆ. ಮುಂದಕ್ಕೆ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, SP ಏನ್ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. 4 ಅವರ್ಸ್ ಕೂಡ ನಾವು ದುಡಿತೇವೆ. ನಮ್ಮನ್ನು ನೀವು ಎಂತ ವಿಷಯ ಅಂತ ಗೊತ್ತಾಗುದಿಲ್ಲಲ್ಲ. ಎಂತ